बोलो भारत माता की। कांग्रेस पक्षಕ್ಕೆ ಎಲ್ಲರೂ ಕೈ ಎತ್ತಿ ಹೇಳಬೇಕು, ಕಾಂಗ್ರೆಸ್ ಪಕ್ಷಕ್ಕೆ। ಬಂಧುಗಳೇ, 2024 ಲೋಕಸಭಾ ಚುನಾವಣೆ, ಈ ಒಂದು ಬೆಳಗಾವಿ ಲೋಕಸಭಾ ಚುನಾವಣೆಯ ಪ್ರಚಾರದ ನಿಮಿತ್ತ ಯರಗಟ್ಟಿಗೆ ಈ ಒಂದು ಭವ್ಯ ಪ್ರಚಾರ ಸಭೆಗೆ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬಂದಂತ ನಮ್ಮ ರಾಜ್ಯ ಕಂಡ ಧೀಮಂತ ಮುಖ್ಯಮಂತ್ರಿ, ಕೊಟ್ಟ ಮಾತನ್ನ ನುಡಿದಂತೆ ನಡೆದ ಯಾವುದಾದ್ರೂ ಮುಖ್ಯಮಂತ್ರಿ ಇದ್ರೆ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ. ಸಂಘಟನಾ ಚತುರರು, ಕರ್ನಾಟಕ ರಾಜ್ಯದಲ್ಲಿ 136 ಸ್ಥಾನಗಳನ್ನ ಗೆಲ್ಲಿಸಲಿಕ್ಕೆ ಹಗಲಿರುಳು ಶ್ರಮಿಸಿ ಇವತ್ತು ಬಡವರ, ದೀನ ದಲಿತರ ಇವತ್ತು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಶ್ರಮ ಪಟ್ಟಂತ ನಮ್ಮ ಪಕ್ಷದ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ಮಾರ್ಗದರ್ಶಕರು ಅಲ್ಲವರಾದಂತ ಸತೀಶಣ್ಣ ಜಾರಕಿಹೊಳಿ ಅವರೇ, ಸನ್ಮಾನ್ಯ ಶ್ರೀ ಬೈರತಿಯನ್ನ ಸುರೇಶ್ ಅವರೇ, ವಿನಯನ ಕುಲಕರ್ಣಿ ಅವರೇ, ಅಶೋಕ್ ಪಟ್ಟಲ್ ಅವರೇ, ವಿಶ್ವಾಸ್ ವೈದ್ಯ ಅವರೇ, ಮಾಂತೇಶಣ್ಣ ಕೌಸಲ್ಗಿ ಅವರೇ, ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ನಮ್ಮ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾದಂತ ಆಸಿಫ್ ರಾಜು ಸೇಠ್ ಅವರೇ, ನಮ್ಮ ಎಂಎಲ್ಸಿಗಳಾದಂತ ಚೇರೇಶ್ವರಿ ಗೌಡ ಅವರೇ, ವಿನಯ್ ನಾವಲ್ಗಟ್ಟಿ ಅವರೇ, ಈ ಒಂದು ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಎದುರುಗಡೆ ಕೂತ್ಕೊಂಡಂತ ನಮ್ಮ ಪಕ್ಷದ ಹೆಮ್ಮೆ, ನಮ್ಮ ಬೆನ್ನೆಲುಬು, ಇವತ್ತೇನಾದ್ರೂ ನಾವು ಇಲ್ಲಿ ಕೂತ್ಕೊಂಡಿದ್ವಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಿದೆ ಅಂತಂದ್ರೆ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ವಂದನೆಗಳು. ಜೊತೆಯಲ್ಲಿ ಮಾಧ್ಯಮದ ಎಲ್ಲ ನನ್ನ ಸಹೋದರರೇ, ತಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನ ಮಾಡ್ತಾ, ಪ್ರಸ್ತುತ ಮುಂಬರುವಂತ ಲೋಕಸಭಾ ಚುನಾವಣೆ, ಬೆಳಗಾವಿ ಜಿಲ್ಲೆಗೆ ಒಂದು ಇತಿಹಾಸ ಇದೆ. ಬೆಳಗಾವಿ ಜಿಲ್ಲೆಯ ಜನ ಸ್ವಾಭಿಮಾನಿಗಳು. ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದಂತ ಜಿಲ್ಲೆ ಬೆಳಗಾವಿ, ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂತ ಜಿಲ್ಲೆ ಬೆಳಗಾವಿ, ಗಣಪತಿ ಮಲ್ಲಮ್ಮ, ಅವಟೂರು ಮಾಳಪ್ಪ ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ಎದೆಯೊಡ್ಡಿ ನಿಂತಂತ ವೀರ ಶೂರರ ಜಿಲ್ಲೆ ಯಾವುದಾದ್ರೂ ಇದ್ರೆ, ಗಂಡು ಮೆಟ್ಟಿದ ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ಬೆಳಗಾವಿ ಜಿಲ್ಲೆ. ಇವತ್ತು ಇಂಥ ಜಿಲ್ಲೆಗೆ ಲೋಕಸಭಾ ಚುನಾವಣೆ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ಬದ್ಧತೆ. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುತ್ತದೆ. ಯಾವಾಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರುತ್ತೋ ಅವತ್ತು ಎಲ್ಲ ವರ್ಗದವರಿಗೆ, ಎಲ್ಲ ಜಾತಿಯವರಿಗೆ ಸರಿ ಸಮಾನವಾದಂತ ಯೋಜನೆಗಳನ್ನ, ಅಭಿವೃದ್ಧಿಯ ಪರ್ವವನ್ನ ರೂಪಿಸ್ತಾ ಇರುವಂತ ಯಾವುದೇ ಒಂದು ಸರ್ಕಾರ, ಯಾವುದೇ ಒಂದು ಪಕ್ಷ ಅಂತಂದ್ರೆ ಅದು ಹೆಮ್ಮೆಯಿಂದ ಹೇಳ್ತೀವಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ. ಇವತ್ತು 2023ರ ಮುಂಚೆ ನಾವೆಲ್ಲ ನಿಮ್ಮ ಎದುರುಗಡೆ ಬಂದು ನಮ್ಮನ್ನ ಆರಿಸಿ ಕಳಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ತನ್ನಿ, ಈ ಭ್ರಷ್ಟ ಬಿಜೆಪಿ ಸರ್ಕಾರವನ್ನ 40% ಲಂಚವನ್ನ ತಿಂತಾ ಇರುವಂತ ಬಿಜೆಪಿ ಸರ್ಕಾರವನ್ನ, ಕರ್ನಾಟಕ ಮಹಾಜನತೆಗೆ ಚಂಬುವನ್ನ ಕೊಟ್ಟಂತ, ಅನ್ಯಾಯ ಮಾಡ್ತಾ ಇರುವಂತ ಬಿಜೆಪಿಗರಿಗೆ ತಕ್ಕ
ಕೆಲಸ ಮಾಡ್ತೀನಿ ಅಂದ್ರೆ ಕೆಲಸ ಸಿಗ್ತಾ ಇಲ್ಲ ಅಂತ ಒಂದು ಬರಗಾಲದ ಸಂಕಷ್ಟದ ಪರಿಸ್ಥಿತಿನಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಈ ಗೃಹಲಕ್ಷ್ಮಿ ಆಗಿರಬಹುದು, ಶಕ್ತಿ ಆಗಿರಬಹುದು, ಗೃಹಜ್ಯೋತಿ ಆಗಿರಬಹುದು, ಅನ್ನಭಾಗ್ಯ ಆಗಿರಬಹುದು, ಯುವ ನಿಧಿ ಆಗಿರಬಹುದು, ನಮ್ಮ ಸರ್ಕಾರ ತೆಗೆದುಕೊಂಡು ಬರ್ತಾ ಇದೆ ಅಂತಂದ್ರೆ ಒಂದು ಸ್ವಾರ್ಥಕತೆ ಅನ್ಸುತ್ತೆ. ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳಬೇಕಾಗುತ್ತೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆಯ್ತು. ಆದ್ರೆ ಬಹುಶಃ ಬಿಜೆಪಿ ಅದನ್ನು ಮರ್ತಿದ್ದಾರೆ. ಅವ್ರಿಗೆ ಏನು ಒಂದು ಗುಂಗಂತಂದ್ರೆ 10 ವರ್ಷದ ಹಿಂದೆ ಭಾರತ ದೇಶ ಹುಟ್ಟಿದೆ ಅನ್ನುವಂತ ಒಂದು ಭ್ರಮೆಯಲ್ಲಿ ಬಿಜೆಪಿಗರಿದ್ದಾರೆ. ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಬಗ್ಗೆ ಇವತ್ತು ನಾವು ಯಾರು ಕೂಡ ಮರೆಯುವಂತಿಲ್ಲ. ಸ್ವತಂತ್ರ ಸಿಕ್ಕ ನಂತರ ನಮ್ಮ ದೇಶದಲ್ಲಿ ಒಂದು ಹೊತ್ತು ಊಟ ಮಾಡಲಿಕ್ಕೂ ಕೂಡ ನಮಗೆ ಗತಿ ಇರಲಿಲ್ಲ. ಎಲ್ಲಿ ನೋಡಿದ್ರು ಅಲ್ಲಿ ಮಲೇರಿಯಾ, ಕಾಲರಾ, ಟಿಬಿ ರೋಗಗಳು ಹೊರಲಾಡುವಂತ ನಮ್ಮ ದೇಶದಲ್ಲಿ ಕತ್ತಲೆ ಆವರಿಸಿತ್ತು. ಶಿಕ್ಷಣ ಇರಲಿಲ್ಲ. ಬಡ ರಾಷ್ಟ್ರವನ್ನ ಇವತ್ತು ವಿಶ್ವದಲ್ಲಿ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡಿದ್ರೆ, ಅದಕ್ಕೆ ಯಾರಾದ್ರೂ ಅದನ್ನ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಸ್ವತಂತ್ರ ಸಿಕ್ಕ ನಂತರ ಒಂದು ಸೂಜಿಯನ್ನು ತಯಾರು ಮಾಡಲಿಕ್ಕೆ ನಮ್ಮ ದೇಶದಲ್ಲಿ ನಮ್ಮ ಕೈಯಿಂದ ಆಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಚಂದ್ರನ ಮೇಲೆ ಹೋಗೋ ಹಾಗೆ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಸಾಧನೆ ಅಂತ ಬಹಳ ಗಟ್ಟಿ ಧ್ವನಿಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಪ್ರಸ್ತುತ ಬೆಳಗಾವಿ ಪಾರ್ಲಿಮೆಂಟ್ ಬಗ್ಗೆ, ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯುವಕ, ತಮಗೆಲ್ಲರಿಗೂ ಗೊತ್ತಿದೆ
ಮನೆಯ ಯಜಮಾನ ಮನೆಯ ಮಗ ಆಗಬೇಕಾ, ಏನು ಹೊರಗಿನವರು ಆಗ್ಬೇಕು ಹೇಳಿ? ಬಂಧುಗಳೇ, ಬಹಳಷ್ಟು ಅನ್ಯಾಯವನ್ನ ಮಾಡಿದ್ದಾರೆ ನಮ್ಮ ಜಿಲ್ಲೆ ಮೇಲೆ. ಇವತ್ತು ಬಾಡಿಗೆ ಮನೆ ಮಾಡಿದ್ದಾರೆ, ಬೆಳಗಾವಿ ಕರ್ಮಭೂಮಿ ಅಂತ ಹೇಳಿ. ನಮಗೆ ಬಾಡಿಗೆ ಎಂಪಿ ಬೇಡ, ನಮಗೆ ಸ್ವಂತ ಎಂಪಿ ಬೇಕು. ನಮಗೆ ಮಜಬೂರಿ ಎಂಪಿ ಬೇಡ, ನಮಗೆ ಮಜಬೂತಿ ಎಂಪಿ ಬೇಕು. ಬೆಳಗಾವಿಯ ಮಣ್ಣಲ್ಲಿ ಹುಟ್ಟಿ ಬೆಳಗಾವಿಯ ಕಷ್ಟ ಸುಖ ಏನು ಅಂತ ತಿಳ್ಕೊಂಡಂತ ಬೆಳಗಾವಿ ಮಣ್ಣಿನ ಮಗ ನಮಗೆ ಬೇಕು ಅನ್ನುವಂತ ಸಂದೇಶವನ್ನ ತಾವು ಇವತ್ತು ಕೊಡ್ಬೇಕಾಗತ್ತೆ. ನಾವು ಅನ್ಕೊಂಡಿದ್ವಿ ಬೀಗರು, ಪಾಪ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಬೀಗರು ಮನೆಗೆ ಬಂದು ಊಟ ಮಾಡಿ ಹೋಗ್ತಾರೆ ಅಂತಂದ್ರೆ ಮನೆಯ ಮಾಲೀಕರಾಗ್ಲಿಕ್ಕೆ ಇವತ್ತು ಬಂದಿದ್ದಾರೆ ಬಂಧುಗಳೇ. ನಾನು ನಮ್ಮ ಯರಗಟ್ಟಿ ಭಾಗದ ಸೌದತ್ತಿ ಕ್ಷೇತ್ರದವರು ಯಾರು ಅವರಿಗೆ ಓಟ್ ಹಾಕೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಈ ಒಂದು ಯರಗಟ್ಟಿ ತಾಲೂಕನ್ನ ಮಾಡ್ಲಿಕ್ಕೆ ವಿರೋಧವನ್ನ ಯಾರಾದ್ರೂ ವ್ಯಕ್ತಪಡಿಸಿದ್ರೆ ಅವತ್ತು ಮುಖ್ಯಮಂತ್ರಿ ಆದಂತ ಜಗದೀಶ್ ಶೆಟ್ಟರ್ ಅನ್ನೋದನ್ನ ತಮಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತು ಬಿಜೆಪಿ ಅವರು ಮಂಗಳಸೂತ್ರದ ಬಗ್ಗೆ ಮಾತನಾಡ್ತಾರೆ, ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಾರೆ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಮಾತನಾಡಿದ್ರು. ಆದ್ರೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಹೆಣ್ಣು ಮಕ್ಕಳ ಆರ್ಥಿಕ ಸಬಲೀಕರಣಕ್ಕೆ, ಹೆಣ್ಣು ಮಕ್ಕಳ ಸುರಕ್ಷತೆಗೆ ಇವತ್ತು ಕಾಂಗ್ರೆಸ್ ಪಕ್ಷ ಕಟಿಬದ್ಧವಾಗಿದೆ. ಅದಕ್ಕೋಸ್ಕರನೇ ನಮ್ಮ ಮನೆ ಬಾಗಿಲಿಗೆ ಈ 5 ಗ್ಯಾರಂಟಿಗಳನ್ನು ತೆಗೆದುಕೊಂಡು ಬಂದು ಆರ್ಥಿಕವಾಗಿ ತಮ್ಮನ್ನ ನಾವು ಬಹಳಷ್ಟು ಗಟ್ಟಿಗೊಳಿಸ್ತಾ ಇದ್ದೀವಿ. ಸಮಯದ ಅಭಾವ, ನಾನಂತೂ ಪ್ರತಿ ಊರಿಗೆ ತಮ್ಮ ಮನೆ ಬಾಗಿಲಿಗೆ ಈಗಾಗಲೇ ಬಂದಿದ್ದೀನಿ. ಈಗ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ನಮ್ಮ ಉಪಮುಖ್ಯಮಂತ್ರಿಗಳನ್ನರ್ಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾತನಾಡಬೇಕು ಅಂತ ಕೇಳ್ತಾ, ನಮ್ಮ ಅಭ್ಯರ್ಥಿಯ ಒಂದು ಇವಿಎಂ ಮಷೀನ್ ನಲ್ಲಿ 3ನೇ ನಂಬರ್, ಎಷ್ಟನೇ ನಂಬರ್ ಕೈ ಮಾಡಿ ಹೇಳಬೇಕು ಅನ್ನ, ನೀವು ಕೈ ಮಾಡಲಿಲ್ಲ ಅಂದ್ರೆ ಬಿಡೋದಿಲ್ಲ. 3ನೇ ನಂಬರ್ ಬಟನ್, ಎಷ್ಟನೇ ನಂಬರು? 3ನೇ ನಂಬರ್ ಬಟನ್ ಹಸ್ತದ ಗುರುತಿಗೆ ಒತ್ತೋದ್ರ ಮುಖಾಂತರ ನೀವೆಲ್ಲರ ಸೇವೆಯನ್ನ ಮಾಡುವಂತ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.